ಓಂ ಶಾಂತಿ 9/2/2022 मीठे बच्चे, सब दुखियों को सुखी बनाना यह एक बाप का ही फर्ज है। वही सर्व का सद्गति दाता है। ಮಧುರ ಮಕ್ಕಳೇ, ಸರ್ವ ದುಃಖಿ ಆತ್ಮರನ್ನು ಸುಖಿಯನ್ನಾಗಿ ಮಾಡುವುದು ತಂದೆಯ ಕರ್ತವ್ಯ ಆಗಿದೆ. ಆ ತಂದೆಯೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. प्रश्न, बाप अपने बच्चों को चढ़ती कला में जाने की कौन सी युक्ति सुनाते? बाबा कहते, मीठे बच्चे, मैं जो सुनाता हूँ तुम उसे ही सुनो। बाकी जो कुछ सुना है उसे भूल जाओ, क्योंकि उससे तुम नीचे उतरते आए हो. ಬಾಬಾ ಮಕ್ಕಳಿಗೆ ಏರುವ ಕಲೆಗೆ ಹೋಗುವ ಯಾವ ಯುಕ್ತಿಯನ್ನು ತಿಳಿಸಿದ್ದಾರೆ? ಬಾಬಾ ಮಕ್ಕಳಿಗೆ ಏರುವ ಕಲೆಗೆ ಹೋಗುವುದಕ್ಕಾಗಿ ಯಾವ ಉಪಾಯವನ್ನು ತಿಳಿಸಿದ್ದಾರೆ? ಬಾಬಾ कहते, मैं जो सुनाता हूँ तुम उसे ही सुनो. ಬಾಬಾ ಹೇಳ್ತಾರೆ, ನಾನೇನು ನಿಮಗೆ ತಿಳಿಸ್ತೀನಿ ಅದನ್ನೇ ನೀವು ಕೇಳಬೇಕು. ಬೇರೆಯವರು ಹೇಳಿದ್ದನ್ನು ಕೇಳಬಾರದು. ಇಲ್ಲಿಯವರೆಗೆ ಏನೆಲ್ಲ ಕೇಳಿದ್ದೀರಿ ಅದನ್ನು ಮರೆತು ಬಿಡಿ. ಅದರಿಂದ ನೀವು ಕೆಳಗೆ ಇಳಿತಾ ಬಂದಿದ್ದೀರಿ. प्रश्न, कौन सा गुह्य राज तुम बच्चे समझते हो जिसमें सभी वेद शास्त्रों का सार आ जाता है? ಯಾವ ಒಂದು ಗಹನವಾದ ರಹಸ್ಯ ನೀವು ಮಕ್ಕಳು ತಂದೆಯಿಂದ ತಿಳ್ಕೊಳ್ತೀರಿ, ಅದರಲ್ಲಿ ಎಲ್ಲ ವೇದ ಶಾಸ್ತ್ರಗಳ ಸಾರನೆ ಬಂದ್ಬಿಡ್ತದೆ. उत्तर, ब्रह्मा सो विष्णु और विष्णु सो ब्रह्मा कैसे बनता? कैसे दोनों एक दो की नाभि से निकलते हैं? यह गुह्य राज तुम बच्चे ही समझते हो. यह सभी वेद शास्त्रों का सार है. ब्रह्मा सो विष्णु, विष्णु सो ब्रह्मा ಹೇಗೆ ಆಗ್ತಾರೆ? ಹೇಗೆ ಪರಸ್ಪರರಿಂದ ಒಬ್ಬರಿಂದ ಒಬ್ಬರು ಹುಟ್ಕೊಡ್ತಾರೆ ಎಂಬ ರಹಸ್ಯ ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಈ ರಹಸ್ಯವೇ ಎಲ್ಲ ವೇದ ಶಾಸ್ತ್ರಗಳ ಸಾರ ಆಗಿದೆ. ಗೀತ್, ನಯನಹೀನ ಕೋ ರಾಹ ದಿಖಾವೋ ಪ್ರಭು. ನಯನಹೀನರಿಗೆ ಮಾರ್ಗ ತೋರಿಸು ಹೇ ಪ್ರಭು. ಓಂ ಶಾಂತಿ. मीठे अति प्यारे सिकिलदे बच्चे अर्थ तो समझते हैं. यूँ तो बाप को सारी सृष्टि के बच्चे प्यारे जरूर है. ಮಧುರಾತಿ ಮಧುರ ಅತಿ ಪ್ರೀತಿಯ ಮಕ್ಕಳು, ಈ ಹಾಡಿನ ಅರ್ಥವಂತೂ ತಿಳ್ಕೊಂಡಿದ್ದೀರಿ. ಹಾಗೆ ನೋಡಿದರೆ ಇಡೀ ಜಗತ್ತಿನ ಮನುಷ್ಯರು ಪರಮಾತ್ಮನ ಪ್ರೀತಿಯ ಮಕ್ಕಳಾಗಿದ್ದಾರೆ. जानते हैं कि जो भी मनुष्य मात्र है परम पिता परमात्मा की संतान है. ईश्वरीय फैमिली में सबसे जास्ती प्यार बाप से होता है, जिसने बच्चों को रचा है. ಎಲ್ಲರಿಗೂ ಗೊತ್ತಿದೆ, ಇಡೀ ಜಗತ್ತಿನ ಮನುಷ್ಯರು ಪರಮಾತ್ಮನ ಮಕ್ಕಳಾಗಿದ್ದಾರೆ ಅಂತ. ಇಡೀ ಜಗತ್ತೇ
ಒಂದು ಈಶ್ವರೀಯ ಪರಿವಾರ ಆಗಿದೆ. ಪರಿವಾರದಲ್ಲಿ ಎಲ್ಲರಕ್ಕಿಂತ ಹೆಚ್ಚಿನ ಪ್ರೀತಿ ಮಕ್ಕಳಿಗೆ ತಂದೆಯ ಮೇಲೆ ಇರ್ತದೆ. ಯಾಕೆ ಅಂದರೆ ತಂದೆ ಮಕ್ಕಳನ್ನು ರಚಿಸಿರ್ತಾರೆ. बेहद का बाप कहते मीठे सिकिलदे बच्चे 5000 वर्ष के बाद फिर से आकर मिले. कब मिले? इस संगम पर, जबकि सब बच्चों को अशांति से शांति में ले जाते. ಬೇಹದ್ದಿನ ತಂದೆ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, 5000 ವರ್ಷಗಳ ನಂತರ ಬಂದು ನನಗೆ ಸಿಕ್ಕಿದ್ದೀರಿ ಈ ಸಂಗಮ ಯುಗದಲ್ಲಿ. ಯಾವಾಗ ಎಲ್ಲ ಮಕ್ಕಳನ್ನು ಅಶಾಂತಿಯಿಂದ ಶಾಂತಿಯ ಕಡೆಗೆ ಕರೆದೊಯ್ಯುವ ಸಮಯ ಬರ್ತದೆ, ಆಗ ನಾನು ಸೃಷ್ಟಿಗೆ ಅವತರಿಸಿ ಬರ್ತೇನೆ. शांति के लिए कितने कॉन्फ्रेंस आदि करते, आपस में मिलते, मारा मारी बंद हो जाए और आपस में शांति कैसे हो? नहीं तो आपस में लड़कर विनाश कर देंगे. विनाश से डरते. ಆಗಾಗ ಮನುಷ್ಯರು ಶಾಂತಿಯ ಸಲುವಾಗಿ ಸಮ್ಮೇಳನಗಳನ್ನು ಮಾಡ್ತಾ ಇರ್ತಾರೆ. ಯುದ್ಧಗಳನ್ನು ನಿಲ್ಲಿಸಬೇಕು, ಹೊಡೆದಾಟಗಳನ್ನು ನಿಲ್ಲಿಸಬೇಕು ಅಂತ ಸಮ್ಮೇಳನಗಳನ್ನು ಮಾಡ್ತಾರೆ. ಅಷ್ಟೂ ಮಾಡದಿದ್ದರೆ ಇಲ್ಲಿಯ ತನಕ ಎಲ್ಲರೂ ಹೊಡೆದಾಡಿ ಯುದ್ಧ ಮಾಡಿ ವಿನಾಶ ಆಗಬೇಕಿತ್ತು. ವಿನಾಶಕ್ಕೆ ಎಲ್ಲರೂ ಹೆದರ್ತಾರೆ. ಯಹ ಭೂಲ್ ಗಯೆ ಕಿ ಬಾಪ್ ಆಕರ್ ಸುಖಧಾಮ್ अर्थात आदि सनातन देवता धर्म की फिर से स्थापना करते, जो अब हो रही. तुम सब बैठे हो बेहद के बाप से बेहद सुख का वर्षा लेने. ಜನರಿಗೆ ಈ ವಿಚಾರ ಗೊತ್ತಿಲ್ಲ, ಮರ್ತಿದ್ದಾರೆ. ಸುಖಧಾಮದ ಸ್ಥಾಪನೆ, ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಪರಮಾತ್ಮನೇ ಬಂದು ಮಾಡ್ತಾರೆ ಅನ್ನೋದು. ಆದರೆ ನೀವು ಮಕ್ಕಳು ಆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೀಲಿಕ್ಕಾಗಿ ಅವನ ಸನ್ಮುಖದಲ್ಲಿ ಕುಳಿತಿದ್ದೀರಿ. जानते हो बरोबर परमात्मा आकर फिर आसुरी दुनिया का विनाश कराते. विनाश तो ज़रूर होना चाहिए, क्योंकि इस समय सब दुखी है. बाप का ही कल्प कल्प का फ़र्ज है, जो भी दुखी है उन सब को सुखी बनाना. परमात्मा ಬಂದು ಆಸುರಿ ಜಗತ್ತಿನ ವಿನಾಶ ಮಾಡ್ತಾರೆ. ಯಾಕೆ ಅಂದರೆ ಆಸುರಿ ಜಗತ್ತು ದುಃಖಿಯಾಗಿದೆ. ಈ ಸಮಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ. ದುಃಖಿ ಆತ್ಮರನ್ನು ಸುಖಿಯನ್ನಾಗಿ ಮಾಡುವುದೇ ಪರಮಾತ್ಮನ ಕರ್ತವ್ಯ ಆಗಿದೆ. ಬಾಕಿ ಜೋ ಖುದ್ ಹಿ ದುಃಖಿ ಪತಿತ ಹೈ, ವಹ ಔರೋं को पावन सुखी कैसे बनाएंगे. ಇನ್ನು ಯಾರು ಸ್ವತಃ ದುಃಖಿಯಾಗಿದ್ದಾರೆ, ಪತಿತ ಆಗಿದ್ದಾರೆ, ಅವ್ರು ಹೇಗೆ ಜನರನ್ನು ಸುಖಿಯನ್ನಾಗಿ ಪಾವನರನ್ನಾಗಿ ಮಾಡ್ತಾರೆ. सो तो सारी दुनिया की बात है, सर्व का सद्गति दाता एक है. ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಜಗತ್ತೇ ದುಃಖಿಯಾಗಿದೆ. ಇಡೀ ಜಗತ್ತಿಗೆ ಸುಖ ಬೇಕಾಗಿದೆ, ಸದ್ಗತಿ ಬೇಕಾಗಿದೆ. ಸರ್ವರ ಸದ್ಗತಿ ದಾತ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. प्राचीन भारत की बहुत महिमा है. भगवान ने पहले स्वर्ग रचा,
उसका मालिक कौन था? ಭಾರತ था। ಪ್ರಾಚೀನ ಭಾರತದ ಮಹಿಮೆಯು ಅಪರಂಪಾರ ಆಗಿದೆ. ಪರಮಾತ್ಮ ಬಂದು ಮೊದಲು ಸ್ವರ್ಗದ ರಚನೆ ಮಾಡ್ತಾನೆ. ಅದಕ್ಕೆ ಮಾಲೀಕ ಯಾರಾಗಿರ್ತಾರೆ? ಈ ಭಾರತನೇ ಸ್ವರ್ಗದ ಮಾಲೀಕ ಆಗಿರ್ತದೆ. स्वर्ग में सोने हीरे के महल थे, भारत बहुत साहूकार था. अब कलयुग के अंत्य में अनेक अनेक धर्म है, बाकी एक देवता धर्म प्राय लोप है. कंगाल महान दुखी बन पड़े. ಭಾರತದಲ್ಲಿ ಚಿನ್ನ, ಬೆಳ್ಳಿಯ, ರತ್ನ, ಮುತ್ತುಗಳ ಅರಮನೆಗಳಿದ್ದವು. ಭಾರತ ಬಹಳ ಸಿರಿವಂತ ದೇಶ ಆಗಿತ್ತು. ಈಗ ಕಲಿಯುಗದ ಕೊನೆಗೆ ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕತೆ ಆಗಿರುವ ಕಾರಣ ಇಲ್ಲಿ ಎಲ್ಲರೂ ಕಂಗಾಲ್ ದುಃಖಿಯಾಗಿದ್ದಾರೆ. ಸ್ವರ್ಗದಲ್ಲಿ ಕೇವಲ ಒಂದೇ ಧರ್ಮ ಇತ್ತು, ದೇವತಾ ಧರ್ಮ. ಅದು ಪ್ರಾಯ ಲೋಪ ಆಗಿಬಿಟ್ಟಿದೆ. अब वह बाप कहते, यह ब्रह्मा दादा तो जवाहरी था. यह नहीं कहते हैं, निराकार बाप कहते इस शरीर द्वारा कि यह ब्रह्मा भी अपने जन्मों को नहीं जानते. ಶಿವಬಾಬಾ ಬ್ರಹ್ಮಾರವರ ದೇಹದಲ್ಲಿ ಬಂದು ಹೇಳ್ತಾರೆ, ಈ ಬ್ರಹ್ಮ ಬಾಬಾ ಮೊದಲು ವಜ್ರ ರತ್ನಗಳ ವ್ಯಾಪಾರಿಯಾಗಿತ್ತು. ಇವರ ದೇಹದಲ್ಲಿ ನಾನು ಬಂದಿದ್ದೆ. ಇವರಿಗೂ ತಮ್ಮ ಪೂರ್ವ ಜನ್ಮಗಳ ಬಗ್ಗೆ ಯಾವ ಜ್ಞಾನವೂ ಗೊತ್ತಿಲ್ಲ. ತುಮ್ ಬ್ರಹ್ಮ ಕುಮಾರ್ ಕುಮಾರಿಯಾ ಭಿ ಅಪ್ನೆ ಜನ್ಮೋं को नहीं जानते. मैं इनमें प्रवेश करता हूँ, यह भी ड्रामा में था. ನೀವು ಬ್ರಹ್ಮ ಕುಮಾರ್ ಕುಮಾರಿಯರು ಸಹ ನಿಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡಿರಲಿಲ್ಲ. ಈಗ ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರಿಗೂ ಇವರ ಪೂರ್ವಜನ್ಮಗಳ ಕಥೆ ಹೇಳ್ತೀನಿ, ನಿಮಗೂ ನಿಮ್ಮ ಪೂರ್ವಜನ್ಮಗಳ ಕಥೆ ಹೇಳ್ತೀನಿ. ಯಹ ಡ್ರಾಮಾ ಮೇ ಥಾ. ಇವರ ದೇಹದಲ್ಲಿಯೇ ಬರುವುದು ನಾಟಕದಲ್ಲಿ ನಿಗದಿಯಾಗಿತ್ತು. कैसे प्रवेश होते हैं यह सवाल नहीं. ಹೇಗೆ ಇವರಲ್ಲಿ ಶಿವಬಾಬಾ ಪ್ರವೇಶ ಮಾಡ್ತಾರೆ ಎಂಬ ಪ್ರಶ್ನೆನೇ ಬರಬಾರದು. बाप कहते मेरे को अपना शरीर नहीं है, मैं साधारण बूढ़े तन में आकर प्रवेश करता हूँ, आता भी भारत में हूँ. यह अपने जन्मों को नहीं जानता, मैं आकर इनको समझाता हूँ. ಬಾಬಾ ಹೇಳ್ತಾರೆ, ನನಗೆ ನನ್ನದೇ ಆದಂತಹ ದೇಹ ಇಲ್ಲ. ಆದ್ದರಿಂದ ನಾನು ಈ ಸಾಧಾರಣ ವೃದ್ಧ ದೇಹದಲ್ಲಿ ಪ್ರವೇಶ ಮಾಡಿ ಇವರಿಗೆ ಅವರ ಜನ್ಮಗಳ ಕಥೆಯನ್ನು ಹೇಳ್ತೀನಿ. ನಾನು ಬರುವುದು ಸಹ ಭಾರತ ದೇಶದಲ್ಲಿ ಬರ್ತೀನಿ. यह सब बना बनाया बेहद का बड़ा ड्रामा है. जो सेकंड पास होता है वह फिर रिपीट होगा. यह बेहद ड्रामा का राज बाप ही समझाते. ಇದು ಬೇಹದ್ದಿನ ಮಾಡಲ್ಪಟ್ಟಂತಹ ನಾಟಕ. ಒಂದೊಂದು ಸೆಕೆಂಡ್ ಇದರಲ್ಲಿ ಏನು ಪಾಸ್ ಆಗ್ತಾ ಇದೆ ಅದು ಪುನಃ ಪುನರಾವರ್ತನೆ ಆಗ್ತದೆ. ಈ ನಾಟಕದ ರಹಸ್ಯ ಬಾಬಾನೇ ನಮಗೆ ತಿಳಿಸಿಕೊಡ್ತಾರೆ. ತುಮ್ ದಾನ ಪುಣ್ಯ ಆದಿ करते आए, वह सब भक्ति मार्ग. उनसे कुछ भी प्राप्ति नहीं, क्योंकि भक्ति में अब कोई सार नहीं. ನೀವು ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯ ಮಾಡ್ತಾ ಬಂದಿದ್ದೀರಿ, ಆದರೆ ಅದರಿಂದ ನಿಮಗೆ ಏನೂ ಪ್ರಾಪ್ತಿಯಾಗಲಿಲ್ಲ.
ಯಾಕೆ ಅಂದರೆ ಭಕ್ತಿ ಮಾರ್ಗದಲ್ಲೂ ಸಹ ಕೊನೆಗೆ ಯಾವ ಶಕ್ತಿ ಯಾವ ಸಾರನೂ ಉಳಿದಿರಲಿಲ್ಲ. इतने सब चित्र बनाए, इनको गुड़ियों की पूजा कहा जाता है. चित्र बनाया, खिलाया, पिलाया, डुबोया, यह सब ಬೇಸಮಜಿ हुई ना. ಇಷ್ಟೆಲ್ಲ ದೇವತಾ ಚಿತ್ರಗಳನ್ನು ಮಾಡಿರ್ತಾರೆ. ಅದಕ್ಕೆ ಗೊಂಬೆಗಳ ಪೂಜೆ ಅಂತ ಹೇಳಲಾಗ್ತದೆ. ವಿಗ್ರಹಗಳನ್ನು ಚಿತ್ರಗಳನ್ನು ತರ್ತಾರೆ, ಅದಕ್ಕೆ ಊಟ ಮಾಡಿಸ್ತಾರೆ, ಮತ್ತೆ ಒಯ್ದು ನೀರಲ್ಲಿ ಮುಳುಗಿಸ್ತಾರೆ. ಇದು ಅಜ್ಞಾನ ಆಗಿದೆ ಅಲ್ವಾ. यज्ञ जब रचते हैं तो मिट्टी का एक बड़ा शिवलिंग और छोटे छोटे शालिग्राम बनाते हैं. यह किसकी पूजा करते हैं यह भी समझते नहीं. ಯಜ್ಞ ಮಾಡುವಾಗ ಮಧ್ಯದಲ್ಲಿ ಒಂದು ದೊಡ್ಡ ಶಿವಲಿಂಗ ಮಾಡಿಡ್ತಾರೆ. ಸುತ್ತಲೂ ಚಿಕ್ಕ ಚಿಕ್ಕ ಆಕಾರದಲ್ಲಿ ಅನೇಕ ಶಾಲಿಗ್ರಾಮಗಳನ್ನು ಇಟ್ಟಿರ್ತಾರೆ. ಹಾಗಾದರೆ ಶಿವಲಿಂಗದ ಜೊತೆಗೆ ಇರುವ ಶಾಲಿಗ್ರಾಮಗಳು ಯಾರು? ಯಾರನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. बाप और बच्चों ने सर्विस की तब उनकी पूजा होती है. शिव का लिंग बनाते, बच्चों के भी शालिग्राम बनाते. तुम बच्चे अब बरोबर भारत को पवित्र बनाने की सर्विस कर रहे हैं. ಮಧ್ಯದಲ್ಲಿ ತಂದೆಯ ಪ್ರತಿಮೆಯನ್ನು ಇಡ್ತಾರೆ. ಸುತ್ತಲೂ ತಂದೆಯ ಜೊತೆಗೆ ಸೇವೆ ಮಾಡಿರುವಂತಹ ಮಕ್ಕಳನ್ನು ಶಾಲಿಗ್ರಾಮಗಳ ರೂಪದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಯಾವ ಮಕ್ಕಳು ಭಾರತವನ್ನು ಪವಿತ್ರ ಮಾಡಲಿಕ್ಕೆ ಸೇವೆ ಮಾಡಿರ್ತಾರೆ ಅವರ ಪೂಜೆ ರುದ್ರ ಯಜ್ಞದಲ್ಲಿ ನಡೀತದೆ. ತುಮ್ ಹೋ ಖುದಾಯಿ ಖಿದ್ಮತ್ಗಾರ್, तुम्हारी बाप से प्रीत है, बाप की श्रीमत पर चलते हो, तब श्रीमद् भगवद गीता गाई हुई. भगवान कोई शास्त्र नहीं पढ़ेगा. कोई भी धर्म स्थापक कब शास्त्र नहीं उठाते. ತಂದೆಯ ಶ್ರೀಮತನೇ ಶ್ರೀಮದ್ ಭಗವದ್ಗೀತೆ ಆಗಿದೆ. ಪರಮಾತ್ಮ ಜ್ಞಾನ ಹೇಳುವಾಗ ಯಾವ ಶಾಸ್ತ್ರ ಪುರಾಣ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಹೇಳೋದಿಲ್ಲ. ಧರ್ಮಸ್ಥಾಪಕರೂ ಅಷ್ಟೇ. ಧರ್ಮದ ಬೋಧನೆ ಮಾಡುವಾಗ ಅವರು ಯಾವ ಪುಸ್ತಕನೂ ಕೈಯಲ್ಲಿ ಹಿಡ್ಕೊಂಡಿರಲ್ಲ. आते हैं धर्म स्थापन करने, उनके पास जो नॉलेज है वही सुनाएंगे. ಧರ್ಮ ಸ್ಥಾಪನೆ ಮಾಡುವಾಗ ಅವರ ಬುದ್ಧಿಯಲ್ಲಿ ಏನು ಜ್ಞಾನ ಇರ್ತದೆ ಆ ಜ್ಞಾನನೇ ಅವರು ತಿಳಿಸ್ತಾರೆ. ऐसे नहीं कि क्राइस्ट ने आकर बाइबल पढ़ा, नहीं, वह आया धर्म स्थापन करने. ಕ್ರೈಸ್ತ ಧರ್ಮದ ಸ್ಥಾಪನೆ ಮಾಡುವಾಗ ಬೈಬಲ್ ಹಿಡ್ಕೊಂಡು ಧರ್ಮದ ಸ್ಥಾಪನೆ ಮಾಡೋದಿಲ್ಲ. ಅವನು ತನ್ನಲ್ಲಿ ಇರುವ ಜ್ಞಾನ ಕೊಡ್ತಾ ಹೋಗ್ತಾನೆ. ಅವನ ನಂತರ ಅವನ ಬೋಧನೆಗಳನ್ನು ಒಂದು ಕಡೆ ಸೇರಿಸಿ ಗ್ರಂಥ ರೂಪದಲ್ಲಿ ರಚನೆ ಮಾಡ್ತಾರೆ. ಆ ಗ್ರಂಥಕ್ಕೆ ಹೆಸರು ಕೊಡ್ತಾರೆ ಬೈಬಲ್ ಅಂತ. बाप भी आकर श्रीमत देते, ऊंचे ते ऊंची मत देते. तुम बच्चे श्रीमत पर चलते हो. श्री अर्थात श्रेष्ठ मत. ಹಾಗೆಯೇ ಜ್ಞಾನಸಾಗರ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಮತವನ್ನು ಸಂಗಮ ಯುಗದಲ್ಲಿ ನಮಗೆ ಕೊಡ್ತಾರೆ. ಆ ಶ್ರೀಮತದಂತೆ ನಾವೀಗ ನಡೀತಾ ಇದ್ದೇವೆ. बाप कहते मुझे याद करो, बस अक्षर ही 2 है. बड़े प्यार से कहते हैं बच्चे, तो वह है बाप
और हम सब है ईश्वरीय ಫ್ಯಾಮಿಲಿ ಕೆ ಮೆಂಬರ್ಸ್. ಬಾಬಾ ಪ್ರೀತಿಯಿಂದ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ನಾನು ನಿಮ್ಮ ತಂದೆ. ಈ ಜಗತ್ತೇ ಒಂದು ಈಶ್ವರೀಯ ಪರಿವಾರ ಆಗಿದೆ. यह बात किसकी बुद्धि में नहीं होगी. अब बाप इन द्वारा समझाते कि यह सब जो मनुष्य है, इन सब आत्माओं को मुझे पावन बनाए वापिस ले जाना है. ಈ ಜಗತ್ತೇ ಒಂದು ಈಶ್ವರೀಯ ಪರಿವಾರ ಅನ್ನೋದು ನಿಮ್ಮ ಬುದ್ಧಿಯಲ್ಲೂ ಇರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಈಗ ಬಾಬಾ ಹೇಳ್ತಾರೆ, ಈ ಎಲ್ಲ ಮನುಷ್ಯ ಆತ್ಮರನ್ನು ಪಾವನ ಮಾಡಿ ನಾನೇ ಕರ್ಕೊಂಡು ಹೋಗಬೇಕಾಗ್ತದೆ. मैं ड्रामा अनुसार फिर से आया हूँ तुमको वापस ले जाने. यह बाबा आत्माओं से बात करते, नॉलेज दे रहे. इनको अपना शरीर तो है नहीं. ನಾಟಕದ ಅನುಸಾರವಾಗಿ ನಾನು ಬಂದಿದ್ದೇನೆ, ಆತ್ಮರ ಜೊತೆಗೆ ಮಾತಾಡ್ತೇನೆ, ಆತ್ಮರಿಗೆ ಜ್ಞಾನ ಕೊಡ್ತೀನಿ. ನನಗೆ ನನ್ನದೇ ಆದ ಶರೀರ ಅಥವಾ ದೇಹ ಇಲ್ಲ. श्री कृष्ण का साधारण रूप नहीं कहीं, वह तो स्वर्ग का पहला प्रिंस था. फिर यह सब कह देते श्री कृष्ण भगवान वाच. ಈ ಬ್ರಹ್ಮ ಬಾಬೋರ್ಗೆ ಶ್ರೀಕೃಷ್ಣನ ಸಾಧಾರಣ ರೂಪ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಕೃಷ್ಣ ಸ್ವರ್ಗದ ಮೊದಲನೇ ರಾಜಕುಮಾರ ಆಗಿದ್ದ. ಬ್ರಹ್ಮ ಬಾಬಾ ಕೊನೆಯ ಜನ್ಮದ ಸಾಧಾರಣ ವ್ಯಕ್ತಿ ಆಗಿರ್ತಾರೆ. ಆದರೆ ಲೌಕಿಕದಲ್ಲಿ ಶ್ರೀಕೃಷ್ಣ ಭಗವಾನ ವಾಚ್ ಅಂತಲೇ ಹೇಳಿಬಿಟ್ರು. ಕಿತ್ನಾ ಫರ್ಕ್ ಹೈ, ಸಂಗಮ್ ಪರ್ ಶ್ರೀಕೃಷ್ಣ ಹೋ ನ ಸಕೆ. ಬಾಬಾ ತಿಳಿಸುವ ಜ್ಞಾನದ ಪ್ರಕಾರ ಶ್ರೀಕೃಷ್ಣ ಸತ್ಯಯುಗದ ಆದಿಯಲ್ಲಿ ಇರ್ತಾನೆ, ಪರಮಾತ್ಮ ಕಲಿಯುಗದ ಕೊನೆಗೆ ಬರ್ತಾನೆ, ನಿರಾಕಾರ ಕೃಷ್ಣ. ಆ ಕೃಷ್ಣನಿಗೂ ಈ ಕೃಷ್ಣನಿಗೂ ಎಷ್ಟೊಂದು ವ್ಯತ್ಯಾಸ ಇದೆ. ಸತ್ಯಯುಗದ ಶ್ರೀಕೃಷ್ಣ ಸಂಗಮ ಯುಗದಲ್ಲಿ ಬರೋದಿಲ್ಲ. अब आर्टिफिशियल कृष्ण तो बहुत बनते, बाकी प्रैक्टिकल सतयुग में होगा. कृष्ण के नाम से दूसरा थोड़े ही कोई हो सकता है. नाम तो बहुत अपने ऊपर रखवाते. ಬಾಬಾ ಹೇಳ್ತಾರೆ, ಪ್ರತ್ಯಕ್ಷವಾಗಿ ಶ್ರೀಕೃಷ್ಣ ಬರುವುದು ಸತ್ಯಯುಗದ ಆದಿಯಿಂದ, ಸತ್ಯಯುಗದಲ್ಲಿ ಬರ್ತಾನೆ. ಇನ್ನು ಭಾರತೀಯರು ಕೃಷ್ಣನ ಹೆಸರನ್ನು ಬಹಳ ಜನ ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ನಕಲಿ ಕೃಷ್ಣ ಆಗಿದ್ದಾರೆ. ಬಾಪ್ ಕಹತೆ, अंतिम जन्म में पवित्र बनो तो पवित्र दुनिया की स्थापना में मदद होगी. ಪವಿತ್ರತಾ ಅಚ್ಚಿ. ಬಾಬಾ ಹೇಳ್ತಾರೆ, ಈ ಕೊನೆಯ ಜನ್ಮದಲ್ಲಿ ನೀವು ಪವಿತ್ರ ಆಗಿರಿ. ನಿಮ್ಮ ಪವಿತ್ರತೆಯಿಂದ ಪವಿತ್ರ ಜಗತ್ತಿನ ಸ್ಥಾಪನೆ ಆಗ್ತದೆ. ಪವಿತ್ರತೆಯ ಧಾರಣೆ ಬಹಳ ಒಳ್ಳೆಯ ಧಾರಣೆಯಾಗಿದೆ. ಪವಿತ್ರತೆಯ ಸಲುವಾಗಿ ಮಾತೆಯರು ಅನೇಕ ರೀತಿಯ ಹಿಂಸೆಯನ್ನು ಸಹನೆ ಮಾಡ್ತಾರೆ. अबलाओं पर अत्याचार होते. लिखते हैं, बाबा क्या करें, हमको इस बंधन से छुड़ाओ. नाटक में दिखाते हैं, द्रौपदी को साड़ियाँ दी, यह एक कहानी बना दी. बाबा कहते, बच्चे अब पवित्र बनने से 21 जन्म तुम कभी नंगन नहीं होंगे. ಮಾತೆಯರು ಬಾಬೋರ್ಗೆ ಬರೀತಾರೆ, ಬಾಬಾ ನಮ್ಮನ್ನು ಬಂಧನದಿಂದ ಬಿಡಿಸು ಅಂತ. ಈ ವಿಷಯದ ಬಗ್ಗೆ ಭಕ್ತಿ ಮಾರ್ಗದಲ್ಲಿ ದ್ರೌಪದಿಯ ಕಥೆ ಇದೆ. ಶ್ರೀಕೃಷ್ಣ ದ್ರೌಪದಿಗೆ ಅನೇಕ ಸೀರೆಗಳನ್ನು ವಸ್ತ್ರಗಳನ್ನು ಕೊಟ್ಟು ಅವಳ ಮಾನ ಮರ್ಯಾದೆ ರಕ್ಷಣೆ ಮಾಡಿದ್ದ ಅಂತ ಕಥೆ ಇದೆ.
ಅದು ಸಂಗಮ ಯುಗದ ಕಥೆಯಾಗಿದೆ. ಬಾಬಾ ನಮಗೆ ಪವಿತ್ರತೆಯ ಶಕ್ತಿ ಕೊಟ್ಟು ನಮ್ಮನ್ನು ಪವಿತ್ರ ಮಾಡಿ 21 ಜನ್ಮ ವಿಕಾರಿ ಆಗೋದರಿಂದ ರಕ್ಷಣೆ ಮಾಡ್ತಾರೆ. ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡ್ತಾರೆ. मुख्य विकार है यह अशुद्ध अहंकार, ದೇಹಾಭಿಮಾನ್, ದೇಹ ಸೇ ಮೋಹ रहता है. ಬಾಬೋರ್ ಮಕ್ಕಳಲ್ಲಿಯೂ ಸಹ ಮುಖ್ಯವಾಗಿ ಈ ಒಂದು ಅಶುದ್ಧ ಅಹಂಕಾರ ಬರ್ತದೆ. ಒಮ್ಮೊಮ್ಮೆ ದೇಹದ ಅಭಿಮಾನ ಬರ್ತದೆ. ದೇಹದ ಮೇಲೆ ಮೋಹ ಇರ್ತದೆ. ಮಹಾ ಹೇ ಆತ್ಮಾಭಿಮಾನಿ. ಆದರೆ ದೇವತೆಗಳೆಲ್ಲರೂ ಆತ್ಮ ಅಭಿಮಾನಿ ಆಗಿರ್ತಾರೆ. ಅವರಿಗೆ ಗೊತ್ತಾಗ್ತದೆ ಒಂದು ದೇಹ ಬಿಟ್ಟು ನಾವು ಮತ್ತೊಂದು ದೇಹದಲ್ಲಿ ಹೋಗ್ತೀವಿ ಅಂತ. ಯಹ ಹೇ ಆತ್ಮಾओं की सच्ची सच्ची रूहानी यात्रा. सबको सुप्रीम बाप के पास जाना है. तीर्थ यात्रा पर जाते हैं तो रास्ते में राम राम कहते जाते. बाप कहते तुम बाप को याद करते चलो. अब सारी दुनिया राजयोग तो नहीं सिखाई, नहीं सीखेंगे. ಬಾಬಾ ಹೇಳ್ತಾರೆ, ತೀರ್ಥಯಾತ್ರೆಗೆ ಹೋಗುವಾಗ ರಾಮ 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 ಅಂತ ಹೇಳ್ತಿರ್ತಾರೆ. ನೀವು ಮಕ್ಕಳು ನಿಮ್ಮ ಯಾತ್ರೆಯನ್ನು ಬಾಬಾವ್ರನ್ನ ನೆನಪು ಮಾಡ್ತಾ ಯಾತ್ರೆ ಮಾಡ್ತೀವಿ. ಇಡೀ ಜಗತ್ತಿನ ಜನ ರಾಜಯೋಗ ಕಲಿಯೋದಿಲ್ಲ. ಕಲ್ಪದ ಹಿಂದೆ ಯಾರು ಬಂದು ಕಲ್ತಿದ್ರು ಅವರೇ ಈ ಕಲ್ಪದಲ್ಲಿಯೂ ಬಂದು ಕಲಿತಾರೆ. देवता धर्म का मीठा झाड़ था जो प्राय लोप हो गया है. अब कलम लगना है. बाकी टाल टालियाँ खड़ी है. देवता धर्म का जो फाउंडेशन है वो सड़ गया है. ಬಾಬಾ ಹೇಳ್ತಾರೆ, ಯಾವ ಒಂದು ದೇವತಾ ಧರ್ಮದ ವೃಕ್ಷ ಮಧುರ ವೃಕ್ಷ ಇತ್ತು ಅದು ಈಗ ಟೊಳ್ಳಾಗಿದೆ. ಶಾಖೆಗಳ ಆಧಾರದಿಂದ ನಿಂತಿದೆ. ದೇವತಾ ಧರ್ಮದ ಬುನಾದಿ ಕೊಳ್ತೋಗಿದೆ, ಲೋಪವಾಗಿದೆ. ಬಾಕಿ ನಿಶಾನಿಯಾ ರಹಿ ಪರಂತು ವಹ ಕೌನ್ ಹೈ ಯಹ ಕಿಸ್ಕೋ ಪತಾ ನಹಿ. ದೇವತಾ ಧರ್ಮದ ಚಿಹ್ನೆಗಳು ಚಿತ್ರಗಳು ಉಳಿದಿವೆ. ದೇವತಾ ಚಿತ್ರಗಳು ಇವೆ, ಮಂದಿರಗಳಿವೆ. ಆದರೆ ಅವರ್ಯಾರು ಅನ್ನೋದೇ ಜನರಿಗೆ ಗೊತ್ತಿಲ್ಲ. ನ ಅಪನೆ ಧರ್ಮ ಕಾ ಪತಾ ಹೈ ಇಸ್ಲಿಯೇ ಹಿಂದೂ ಧರ್ಮ ಕಹ ದೇತೆ. ಜನರಿಗೆ, ಹಿಂದೂಗಳಿಗೆ ತಮ್ಮ ಮೂಲ ಧರ್ಮದ ಬಗ್ಗೆನೇ ಗೊತ್ತಿಲ್ಲ. ಅದಕ್ಕಾಗಿ ತಮಗೆ ಹಿಂದೂಗಳು ಅಂತ ಹೇಳ್ಕೊಳ್ತಿದ್ದಾರೆ. बाप है सृष्टि का बीज रूप, हम उनकी फैमिली हो गए. बाप सत्य है, चैतन्य है, ज्ञान का सागर है. सब कुछ आत्मा में, आत्मा ही सुनती है, आत्मा ही पढ़ती. ಬಾಬಾ ಹೇಳ್ತಾರೆ, ಶಿವ ಬಾಬಾ ಸತ್ಯ ಇದ್ದಾರೆ, ಚೈತನ್ಯ ಇದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಅವರಲ್ಲಿ ಜ್ಞಾನ ಇದೆ. ಹಾಗೆಯೇ ಆ ಜ್ಞಾನ ಈಗ ನಿಮ್ಮಲ್ಲಿ ಬರ್ತಾ ಇದೆ. ಆತ್ಮದಲ್ಲಿನೇ ಜ್ಞಾನದ ಧಾರಣೆ ಆಗ್ತದೆ. ಆತ್ಮನೇ ಕೇಳ್ತದೆ, ಆತ್ಮನೇ ಕಲಿತದೆ, ಆತ್ಮನೇ ಓದ್ತದೆ. ಆತ್ಮದಲ್ಲಿನೇ ಒಳ್ಳೆಯ ಹಾಗೂ ಕೆಟ್ಟ ಸಂಸ್ಕಾರಗಳು ಇರ್ತವೆ. अब सारी दुनिया तमो प्रधान हो गई. सबसे ಜಾಸ್ತಿ ತಮೋ ಪ್ರಧಾನ್ ಬುದ್ಧಿ ಭಾರತವಾಸಿ ಹಿ ಬನೆ. ಈಗಂತೂ ಇಡೀ ಪ್ರಪಂಚನೇ ತಮೋ ಪ್ರಧಾನ ಆಗಿದೆ. ಎಲ್ಲರಿಗಿಂತ ಹೆಚ್ಚಿನ ತಮೋ ಪ್ರಧಾನ ಬುದ್ಧಿ ಭಾರತವಾಸಿಗಳದ್ದಾಗಿದೆ. सबको अपना अपना पार्ट मिला हुआ है. आत्माएं सब एक जैसी नहीं है. एक जैसी है लेकिन संस्कार अलग है. ಆತ್ಮರು ನೋಡಲಿಕ್ಕೆ ಒಂದೇ ಥರ ಇದ್ದಾರೆ, ಆದರೆ
ಸಂಸ್ಕಾರದಲ್ಲಿ ಭಿನ್ನತೆ ಇದೆ. ऐसे नहीं हमारी आत्मा छोटी है बाबा बड़ा है, नहीं, ಆತ್ಮ छोटी बड़ी नहीं होती. ಆತ್ಮ ಚಿಕ್ಕದಾಗಿರ್ತದೆ, ಪರಮಾತ್ಮ ದೊಡ್ಡವನಿರ್ತಾನೆ ಅಂತಲ್ಲ. ಎಲ್ಲ ಆತ್ಮರು ಒಂದೇ ಸಮಾನವಾಗಿ ಬಿಂದು ರೂಪದಲ್ಲಿ ಇದ್ದೇವೆ. ಪರಮಾತ್ಮನು ಬಿಂದು ರೂಪದಲ್ಲಿ ಇದ್ದಾನೆ, ನಮ್ಮ ಥರನೇ ನಕ್ಷತ್ರ ಆಗಿದೆ. आत्मा 84 जन्मों का पार्ट फिर से रिपीट करती, उनकी कभी एंड नहीं होती. ಆತ್ಮ 84 ಜನ್ಮಗಳ ಪಾತ್ರವನ್ನು ಪುನರಾವರ್ತನೆ ಮಾಡ್ತದೆ. ಆ ಪಾತ್ರಕ್ಕೆ ಅಂತ್ಯನೇ ಇಲ್ಲ ಅಂತ ಹೇಳ್ತಾರೆ. ಏಕ್ ಆತ್ಮ ಕಿತನಿ ಸರ್ವಿಸ್ ಕರ್ತಿ ಹೋಗಿ, ವ ಅವಿನಾಶಿ ಪಾರ್ಟ್ ಕಭಿ ಮಿಟನೆ ವಾಲಾ ನಹಿ. ಒಂದು ಆತ್ಮ ಎಷ್ಟು ಸೇವೆ ಮಾಡ್ತದೆ ಅನೇಕ ಜನ್ಮಗಳಲ್ಲಿ ಬಂದು. ಆತ್ಮದಲ್ಲಿ ಅವಿನಾಶಿ ಪಾತ್ರ ರೆಕಾರ್ಡ್ ಆಗಿದೆ, ಅದು ಯಾವತ್ತೂ ಅಳಿಸಿ ಹೋಗೋದಿಲ್ಲ. ಕ್ಯಾ ಯಹ ಬಾತೆ ವಿದ್ವಾನ್ पंडित शास्त्रों की अथॉरिटी जानते हैं? इतनी छोटी आत्मा में ಕಿತನಾ ಭಾರಿ ಪಾರ್ಟ್ ಹೈ. ಈ ವಿಚಾರಗಳು ವಿದ್ವಾನ್ ಪಂಡಿತರು ಆಚಾರ್ಯರು ತಿಳ್ಕೊಂಡಿದ್ದಾರೇನು? ಇಲ್ಲ. ಎಷ್ಟು ಚಿಕ್ಕದಾದಂಥ ಆತ್ಮದಲ್ಲಿ ಎಂತಹ ಭಾರಿ ಪಾತ್ರ ರೆಕಾರ್ಡ್ ಆಗಿದೆ. ಪರಮಾತ್ಮ भी ड्रामा के वश में पार्ट बजाने के लिए बंधा हुआ है. एक्यूरेट टाइम पर ही आएगा. ಪರಮಾತ್ಮನೂ ಸಹ ಈ ನಾಟಕದ ಬಂಧನದಲ್ಲಿ ಇದ್ದಾನೆ. ಪಾತ್ರ ಮಾಡುವುದಕ್ಕಾಗಿ ಬಂಧಿತನಾಗಿದ್ದಾನೆ. ತನ್ನ ಸಮಯಕ್ಕೆ ಸರಿಯಾಗಿ ಅವನು ಸಹ ಬರಬೇಕಾಗ್ತದೆ. ಉನ್ಕೋ ಭಿ ಅಪನಾ ಪಾರ್ಟ್ ಟೈಮ್ ಪರ್ ಬಜಾನಾ ಹೈ, ಸಬ್ಕೋ ಸುಖಿ ಬನಾನಾ ಹೈ. ಖ್ಯಾಲ್ ಕರೋ आत्मा क्या है? बाबा की आत्मा भी इतनी छोटी बिंदी मिसल है. इतनी छोटी चीज़ की पूजा तो कोई कर न सके. ಬಾಬಾ ಹೇಳ್ತಾರೆ, ಆತ್ಮ ಎಷ್ಟು ಚಿಕ್ಕದಾದಂಥ ಬಿಂದು, ಆದರೆ ಅದರಲ್ಲಿ ಪಾತ್ರ ನೋಡಿದರೆ ಎಷ್ಟು ದೊಡ್ಡದು. ಈ ಬಿಂದು ಆತ್ಮನ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಬಿಂದು ಪರಮಾತ್ಮನ ಪೂಜೆನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಭಕ್ತಿ ಮೇ ಫಿರ್ ಬಡಾ ಬನಾತೆ ಹೇ ಜಿಸ್ಕಿ ಪೂಜಾ ಹೋ ಸಕೆ, ಜಿಸ್ಕೋ ಶಿವ ಅಥವಾ ರುದ್ರ ಬಿ ಕಹತೆ. ಭಕ್ತಿ ಮಾರ್ಗದಲ್ಲಿ ಶಿವನ ಪ್ರತಿಮೆಯನ್ನು ದೊಡ್ಡ ಆಕಾರದಲ್ಲಿ ಮಾಡಿದ್ದಾರೆ, ಆತ್ಮರನ್ನು ಶಾಲಿಗ್ರಾಮಗಳ ರೂಪದಲ್ಲಿ ತೋರಿಸಿದ್ದಾರೆ. ಹೈ ಬಿಂದಿ ಮಿಸಲ್ तिलक देते हैं ना, यह बड़ी समझने की बातें हैं और तो कोई समझा न सके. ಇವೆಲ್ಲ ಮಾತುಗಳನ್ನು ಬಾಬನೇ ತಿಳಿಸಿಕೊಡ್ತಾರೆ, ಬೇರೆ ಯಾರೂ ಈ ಜ್ಞಾನವನ್ನು ತಿಳಿಸೋದಿಲ್ಲ. इस समय सबकी आत्मा और शरीर दोनों ही पतित है, अब फिर पावन बनना है. ಈ ಸಮಯದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪತಿತಾಗಿ, ಈಗ ಮತ್ತೆ ನಾವು ಪಾವನ ಆಗಬೇಕಾಗಿದೆ. ತುಮ್ ಅವ್ಯಭಿಚಾರಿ ಬನೋ, ಏಕ ಸೇ ಹಿ ಸುನೋ, ಏಕ ಕೋ ಹಿ ಯಾದ್ ಕರೋ. ಓಹ್ बाबा, आप तो बड़ी कमाल करते हो, कैसा ज्ञान सुनाते हो, और किसकी ताकत नहीं जो यह नॉलेज दे सके. ಬಾಬಾ ಹೇಳ್ತಾರೆ, ನೀವು ಅವ್ಯಭಿಚಾರಿಯಾಗಿ ಒಬ್ಬ ತಂದೆಯಿಂದಲೇ ಕೇಳ್ರಿ, ಒಬ್ಬನನ್ನೇ ನೆನಪು ಮಾಡಿರಿ, ಬಾಬನ ಜೊತೆಗೆ ಮಾತಾಡ್ರಿ. ಬಾಬಾ, ನೀವೆಂಥ ಚಮತ್ಕಾರ ಮಾಡ್ತೀರಿ, ಎಂತಹ ಜ್ಞಾನ ಹೇಳ್ತೀರಿ, ಬೇರೆ ಯಾರಲ್ಲಿಯೂ ಈ ಜ್ಞಾನ ಕೊಡುವಂಥ ಶಕ್ತಿ ಇಲ್ಲ ಅಂತ ತಿಳಿಸ್ರಿ. तुम्हारी चढ़ती कला अभी होती जबकि
बाप आकर पढ़ाते। इस समय सभी मनुष्य मात्र पतित है। बाप कहते मैं सबका उद्धार करने के लिए आता हूँ, रात से दिन में जाने का रास्ता बताता हूँ। गाते भी है ನೈನಹೀನಕೋ ರಾಹ ದಿಖಾವ್. ಬಾಬಾ ಹೇಳ್ತಾರೆ, ಸರ್ವರ ಉದ್ಧಾರ ಮಾಡಲಿಕ್ಕಾಗಿ ನಾನೇ ಬರ್ತೀನಿ. ರಾತ್ರಿಯಿಂದ ಹಗಲಿನತ್ತ ಹೋಗುವ ಮಾರ್ಗ ತೋರಿಸ್ತೀನಿ. ಅದಕ್ಕಾಗಿಯೇ ಜನ ಹಾಡ್ತಾರೆ, ನಯನಹೀನರಿಗೆ ಮಾರ್ಗ ತೋರಿಸು ಪ್ರಭು ಅಂತ. ಅಜ್ಞಾನದ ರಾತ್ರಿಯಿಂದ ಜ್ಞಾನದ ಬೆಳಕಿನ ಕಡೆಗೆ ಹೋಗುವಂಥ ಮಾರ್ಗ ತೋರಿಸುವಂಥ ಭಕ್ತರು ಹಾಡ್ತಾರೆ. ಕಹಾ ಕಿ ರಾಹ್, ಎಲ್ಲಿಯ ದಾರಿ ತೋರಿಸ್ತಾನೆ ಪರಮಾತ್ಮ? ಅಪನೆ ಘರ್ ಕಿ, ಮನೆಗೆ ಹೋಗುವ ದಾರಿ ತೋರಿಸ್ತಾನೆ. ಯಹಾ ತೋ ದುಃಖ ಹೈ ಬಾಬಾ, ಹಮ್ ಅಂಧೋಂ ಕಿ ಲಾಠಿ ತೋ ಆಪ್ ಹಿ ಹೋ. ಬಾಬಾ ಅಕ್ಷರ ಸೆ ವರ್ಷಾ ಯಾದ್ ಆತಾ ಹೈ. ಬಾಬಾ ನಾವೆಲ್ಲ ಕುರುಡರಿಗೆ ಊರ್ಗೋಲಾಗಿ ಬಂದಿದ್ದಾರೆ. ಬಾಬಾ ಎಂಬ ಶಬ್ದದ ಜೊತೆಗೆ ಆಸ್ತಿಯ ನೆನಪು ಬರ್ತದೆ. ಪ್ರಭು ಯಾ ಈಶ್ವರ್ ಕಹನೆ ಸೆ ವರ್ಷೆ ಕಾ ನಶಾ ನಹಿ ಹೋತಾ. ತ್ವಮೇವ ಮಾತಾಶ್ಚ ಪಿತಾ, ಯಹ ಉನ್ಕಿ ಮಹಿಮಾ ಹೈ. मनुष्य कहते यह वेद तो अनादि, परंतु पूछो कब से पढ़ते आए हो? क्या सतयुग से लेकर? वहाँ शास्त्र तो होते नहीं. यह है ಭಕ್ತಿ ಮಾರ್ಗಕ್ಕೆ. ಪ್ರಭು ಅಥವಾ ಈಶ್ವರ ಅಂತ ಹೇಳೋದ್ರಿಂದ ನಶೆ ಇರೋದಿಲ್ಲ, ಆಸ್ತಿಯ ನೆನಪು ಬರೋದಿಲ್ಲ, ಆಸ್ತಿಯ ನಶೆನೂ ಇರೋದಿಲ್ಲ. ಮನುಷ್ಯರು ತ್ವಮೇವ ಮಾತಾಶ್ಚ ಪಿತಾ ಅಂತ ಮಹಿಮೆ ಮಾಡ್ತಾ ಬಂದಿದ್ದಾರೆ. ಎಂದಿನಿಂದ ಮಾಡ್ತಿದ್ದೀರಿ ಅಂತ ಕೇಳಿದರೆ, ಬಹಳ ಕಾಲದಿಂದ, ಅನಾದಿ ಕಾಲದಿಂದ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಈ ಶಾಸ್ತ್ರ ಪುರಾಣಗಳು ಅನಾದಿ ಕಾಲದಿಂದ ಬಂದಿಲ್ಲ. ಇವೆಲ್ಲ ಭಕ್ತಿ ಮಾರ್ಗದ ವಸ್ತುಗಳಾಗಿವೆ. कुछ भी जानते नहीं. बाप आकर तुमको सार समझाते हैं ब्रह्मा द्वारा. ब्रह्मा बच्चा मेरा है या ವಿಷ್ಣು ಕಿ ನಾಭಿ ಸೆ ನಿಕಲಾ ಹೈ. ಬಾಬಾ ಹೇಳ್ತಾರೆ, ಇವರ ಮೂಲಕ ನಾನು ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರನೆ ತಿಳಿಸಿಕೊಡ್ತೀನಿ. ಈಗ ಬ್ರಹ್ಮ ಬಾಬಾ ನನ್ನ ಮಗ ಆಗಿದ್ದಾರೋ ಅಥವಾ ವಿಷ್ಣುವಿನ ನಾಭಿಯಿಂದ ಹುಟ್ಟಿದ್ದಾರೋ? ಬ್ರಹ್ಮ ತೋ ಶಿವ ಕಾ ಬಚ್ಚಾ ಹುವಾ. ಬ್ರಹ್ಮ ಬಾಬಾ ಶಿವನ ಮಗ ಆಗಿದ್ದಾರೆ. ವಿಷ್ಣು ಕಾ ಬಚ್ಚಾ ತೋ ನಹಿ ಹೈ. ಬ್ರಹ್ಮ ಬಾಬಾ ವಿಷ್ಣುವಿನ ಮಗ ಅಂತೂ ಅಲ್ಲವೇ ಅಲ್ಲ. हाँ, ब्रह्मा ही फिर विष्णु बनते. फिर विष्णु 84 जन्म के बाद ब्रह्मा बनते. यह गुह्य राज तुम बच्चे ही समझते हो. ಇನ್ನೇನು ಬ್ರಹ್ಮನೇ ವಿಷ್ಣು ಆಗ್ತಾರೆ. ವಿಷ್ಣುನೇ 84 ಜನ್ಮಗಳ ನಂತರ ಬ್ರಹ್ಮ ಆಗ್ತಾರೆ. ಈ ಒಂದು ರಹಸ್ಯ ನೀವು ಮಾತ್ರ ತಿಳ್ಕೊಂಡಿದ್ದೀರಿ. अभी ब्रह्मा मुख द्वारा तुम ब्राह्मण बच्चों का जन्म हुआ है, तो कितना नशा और खुशी तुम बच्चों को होनी चाहिए. ಬ್ರಹ್ಮ ಮುಖದಿಂದ ನೀವು ಬ್ರಾಹ್ಮಣರ ಜನ್ಮ ಆಗಿದೆ ಅಂದ ಮೇಲೆ ನಿಮಗೆ ಎಷ್ಟು ನಶೆ ಇರಬೇಕೋ, ಎಷ್ಟು ಖುಷಿ ಇರಬೇಕು. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते. धारणा के लिए मुख्य सार.
संपूर्ण पावन बनने के लिए अव्यभिचारी बनना है। एक बाप से ही सुनना है, एक को ही याद करना है। ಸಂಪೂರ್ಣ ಪಾವನ ಆಗುವುದಕ್ಕಾಗಿ ಅವ್ಯಭಿಚಾರಿ ಆಗಬೇಕು. ಒಬ್ಬ ತಂದೆಯಿಂದನೇ ಕೇಳಬೇಕು, ಒಬ್ಬನನ್ನೇ ನೆನಪು ಮಾಡಬೇಕು. 2. खुदाई खिदमतगार बन भारत को पावन बनाने की सेवा करनी. एक बाप से प्रीत बुद्धि रहना है. ಈಶ್ವರನ ಸೇವಕರಾಗಿ ಭಾರತವನ್ನು ಪಾವನ ಮಾಡುವಂತಹ ಸೇವೆ ಮಾಡಬೇಕು. ಒಬ್ಬ ತಂದೆಯ ಜೊತೆಗೆ ಪ್ರೀತಿಯ ಬುದ್ಧಿ ಉಳ್ಳವರಾಗಬೇಕು. ಒಬ್ಬ ತಂದೆಯ ಜೊತೆಗೆ ಪ್ರೀತಿಯ ಬುದ್ಧಿ ಇರಬೇಕು. वरदान. स्वस्थिति द्वारा हर परिस्थिति को पार करने वाले ಮಾಸ್ಟರ್ ತ್ರಿಕಾಲದರ್ಶಿ ಭವ. ಸ್ವಸ್ಥಿತಿಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಪಾರು ಮಾಡುವಂತಹ ಮಾಸ್ಟರ್ त्रिकालदर्शी भव. जो बच्चे त्रिकालदर्शी स्थिति में स्थित रहते हैं वह अपनी स्वस्थिति द्वारा हर परिस्थिति को ऐसे पार कर लेते हैं जैसे कि कुछ था ही नहीं. ಯಾವ ಮಕ್ಕಳು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಇರ್ತಾರೆ ಅವರು ತಮ್ಮ ಸ್ವಸ್ಥಿತಿಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಹೇಗೆ ಪಾರು ಮಾಡ್ತಾರೆ ಅಂದರೆ ಏನೂ ನಡೆದೇ ಇಲ್ಲ ಎನ್ನುವ ರೀತಿಯಲ್ಲಿ ಆ ಪರಿಸ್ಥಿತಿಯಿಂದ ಪಾರು ಆಗ್ತಾರೆ. नॉलेजफुल त्रिकालदर्शी आत्माएं समय प्रमाण हर शक्ति को, हर पॉइंट को, हर गुण को ऑर्डर से चलाते. ಜ್ಞಾನಪೂರ್ಣ ಆತ್ಮರು ತ್ರಿಕಾಲದರ್ಶಿ ಆತ್ಮರು ಸಮಯದ ಅನುಸಾರವಾಗಿ ಸಮಯಕ್ಕೆ ಸರಿಯಾಗಿ ಅಂತಹ ಶಕ್ತಿ, ಅಂತಹ ಜ್ಞಾನದ ಪಾಯಿಂಟನ್ನು, ಅಂಥ ಗುಣವನ್ನು ಉಪಯೋಗಿಸುತ್ತಾರೆ. ಆದೇಶ ಕೊಟ್ಟು ಶಕ್ತಿ ಗುಣಗಳ ಆವಾಹನೆ ಮಾಡುವುದರ ಮೂಲಕ ಪರಿಸ್ಥಿತಿಯಿಂದ ಪಾರಾಗ್ತಾರೆ. ऐसे नहीं कि समय आने पर ऑर्डर करें सहन शक्ति को और कार्य पूरा हो जाए फिर सहन शक्ति आए. ಸಮಯ ಬಂದಾಗ ಸಹನ ಶಕ್ತಿಯ ಆವಾಹನೆ ಮಾಡ್ತೀರಿ, ಆದರೆ ಸಮಯ ಕಳೆದ ನಂತರ ಆ ಶಕ್ತಿ ಬರ್ತದೆ ಅಂದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಸಮಯಕ್ಕೆ ಸರಿಯಾಗಿ ಆ ಶಕ್ತಿ, ಆ ಗುಣ ನಿಮ್ಮಲ್ಲಿ ಇಮರ್ಜ್ ಆಗಿಬಿಟ್ಟರೆ ನೀವು ಪ್ರತಿಯೊಂದು ಪರಿಸ್ಥಿತಿಯಿಂದ ದಾಟಿ ಹೋಗ್ತೀರಿ. जिस समय जो शक्ति जिस विधि से चाहिए उस समय अपना कार्य करे तब कहेंगे खजाने के मालिक ಮಾಸ್ಟರ್ ತ್ರಿಕಾಲದರ್ಶಿ. ಯಾವ ಸಮಯದಲ್ಲಿ ಯಾವ ಶಕ್ತಿ ಯಾವ ವಿಧಾನದಿಂದ ಬೇಕೋ ಆ ವಿಧಾನದಿಂದಲೇ ನೀವು ಆ ಶಕ್ತಿಯ ಪ್ರಯೋಗ ಮಾಡಿದರೆ ನಿಮಗೆ ಸಫಲತೆ ಸಿಗುವುದು. ಆ ರೀತಿಯಲ್ಲಿ ಪ್ರಯೋಗ ಮಾಡುವಂಥವರಿಗೆ ಖಜಾನೆಯ ಮಾಲೀಕರು ಮಾಸ್ಟರ್ ತ್ರಿಕಾಲದರ್ಶಿಗಳು ಅಂತ ಹೇಳಲಾಗ್ತದೆ. श्लोगन. जो सदा खुश रहते हैं और सबको खुशी बांटते हैं वही सच्चे सेवादारी है. ಯಾರು ತಾವು ಸಹ ಸದಾ ಖುಷಿಯಲ್ಲಿ ಇರ್ತಾರೆ ಮತ್ತು ಸರ್ವರಿಗೂ ಖುಷಿಯನ್ನು ಹಂಚುತ್ತಾರೆ ಅವರೇ ನಿಜವಾದ ಸೇವಾಧಾರಿಗಳು. अच्छा, ओम
शांति।